ನಮಸ್ತೆ, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಶ್ರೇಷ್ಠತೆಯ ಕಿರೀಟ ತೊಟ್ಟ ಮೇಲೆ ಅನ್ನೋ ಸಣ್ಣ ಕಥೆಯನ್ನು ಕೇಳ್ತಾ ಹೋಗೋಣ. ಇದರಿಂದ ಯಾವ ಥರ ನಾವು ಮಾರಲ್ನ ತಿಳ್ಕೊಬೋದು ಅಂತ. ಉತ್ತಮ ಮಳೆ ಬೆಳೆಗಳಿಂದ ಸುಭಿಕ್ಷವೆನಿಸಿದ್ದ ರಾಜ್ಯವದು ಎಲ್ಲೆಲ್ಲೂ ವಸಂತದ ಆಗಮನವು ಕಳೆಗಟ್ಟಿದಂತಿತ್ತು. ರಥವನ್ನೇರಿದ ರಾಜನು ವಸಂತೋತ್ಸಮಯ ಆಚರಿಸಲೆಂದು ತನ್ನ ಮಂತ್ರಿ ಸೈನಿಕರನ್ನೊಳಗೊಂಡ ಬಳಗದೊಂದಿಗೆ ರಾಜಧಾನಿಯ ಹೊರವಲಯದ ವಿಶಾಲವಾದ ಮಾವಿನ ತೋಟಕ್ಕೆ ತೆರಳಿದನು. ರಾಜ ಬರುವನೆಂದು ಪ್ರಜೆಗಳಲ್ಲಿಯೂ ಉತ್ಸಾಹವು ಹೆಚ್ಚೇ ಇತ್ತು. ವಿಶಾಲವಾದ ಮಾವಿನ ತೋಪನ್ನು ತಲುಪುತ್ತಿದ್ದಂತೆ ರಥದೊಳಗೆ ಕುಳಿತಿದ್ದ ರಾಜನು ಹರ್ಷದಿಂದ ಪುಳಕಿತನಾಗಿ ಎದ್ದು ನಿಂತು ಪ್ರಜೆಗಳತ್ತ ಕೈ ಬೀಸಿದನು. ಪ್ರಜೆಗಳು ಹರ್ಷೋದ್ಗಾರ ಮಾಡುತ್ತಾ ಅವನತ್ತ ಕೈ ಬೀಸಿದರು. ಅದನ್ನು ಕಂಡ ಮಂತ್ರಿಗಣವು ರಾಜನನ್ನೇ ಅನುಸರಿಸುತ್ತಾ ಕೈ ಬೀಸತೊಡಗಿತು. ರಾಜನಲ್ಲಿ ಹುಮ್ಮಸ್ಸು ಹೆಚ್ಚಾಗಿ ಇನ್ನೂ ಜೋರಾಗಿ ತನ್ನೆರಡೂ ಕೈಗಳನ್ನು ಬೀಸತೊಡಗಿದನು. ಆಮ್ರವೃಕ್ಷಗಳಲ್ಲಿ ಬಿಟ್ಟಿದ್ದ ಹೂಗೊಂಚಲುಗಳು ಆತನ ಕೈಗೆ ತಾಕಿದವು. ಹುಮ್ಮಸ್ಸಿನ ಭರದಲ್ಲಿ ರಾಜನು ಹೂಗೊಂಚಲುಗಳನ್ನು ಕಿತ್ತು ಪ್ರಜೆಗಳತ್ತ ಎಸೆಯತೊಡಗಿದನು. ಇದನ್ನು ನೋಡುತ್ತಲೇ ಆತನ ಮಂತ್ರಿಗಣವು ರಾಜನನ್ನೇ ಅನುಸರಿಸುತ್ತಾ ಮಾವಿನ ಹೂಗಳನ್ನು ಕಿತ್ತು ಪ್ರಜೆಗಳತ್ತ ಚೆಲ್ಲಲಾರಂಭಿಸಿತು. ಮರುಕ್ಷಣವೇ ಸೈನಿಕರು ತಾವೇನೂ ಕಮ್ಮಿಯಿಲ್ಲವೆಂಬಂತೆ ಕುದುರೆಯ ಮೇಲೆ ಕುಳಿತುಕೊಂಡೇ ಮಾವಿನ ಹೂವು, ಟೊಂಗೆ ಹೀಗೆ ಒಂದೊಂದಾಗಿ ಕಿತ್ತು ಎಸೆಯಲಾರಂಭಿಸಿದರು. ಹಸಿರಿನಿಂದ ನಳನಳಿಸುತ್ತಿದ್ದ ಇಡೀ ಮಾವಿನ ತೋಟ ಬಟ್ಟಂಬಯಲಾಗಿ ತೊಡಗಿತು. ಪ್ರಜೆಗಳ ಗುಂಪಿನಲ್ಲಿದ್ದ ಹಿರಿಯರು ತಟ್ಟನೆ ಎಚ್ಚೆತ್ತು ಈ ಹುಚ್ಚಾಟವನ್ನು ನಿಲ್ಲಿಸುವಂತೆ ರಾಜನತ್ತ ಕೈ ಬೀಸಿ ಸನ್ನೆ ಮಾಡಿದರು. ಮೈಮರೆತಿದ್ದ ರಾಜನು ಕೂಡಲೇ ಎಚ್ಚೆತ್ತು ಗಂಭೀರನಾದ. ಅವನನ್ನು ಗಮನಿಸುತ್ತಾ ಮಂತ್ರಿಗಣ ಮತ್ತು ಸೈನಿಕರು ಶಾಂತರಾದರು. ಇಡೀ ಮಾವಿನ ತೋಟ ಸೊಪ್ಪು ಸೊದೆಗಳಿಂದಲೇ ತುಂಬಿ ಹೋಯಿತು. ವಸಂತೋತ್ಸವದ ಉತ್ಸಾಹವು ಕಳೆಗುಂದಿತ್ತು. ಉತ್ಸವದ ಭರದಲ್ಲಿ ಪ್ರಜ್ಞೆಯನ್ನೇ ಕಳೆದುಕೊಂಡಿದ್ದರಿಂದ ವಸಂತೋತ್ಸವವನ್ನು ಆಚರಿಸಿ ನಿಸರ್ಗದ ಮಹತ್ವವನ್ನು ಸಾರಬೇಕಿದ್ದ ರಾಜನು ಪ್ರಜೆಗಳೆದುರೇ ತಲೆ ತಗ್ಗಿಸುವಂತಾಯಿತು. ಮನ್ನಣೆಯನ್ನು ಗಳಿಸಿಕೊಂಡವರೆಲ್ಲರೂ ತಾವು ತುಳಿದಿದ್ದೇ ಹಾದಿ ಎನ್ನುತ್ತಾ ಸಾಗುತ್ತಾರೆ. ಅವರನ್ನೇ ಶ್ರೇಷ್ಠರೆಂದು ನಂಬಿದವರು ಅವರಂತೆ ನಡೆಯಲು ಹೋಗಿ ಅಧೋಗತಿಯನ್ನು ಹೊಂದುತ್ತಾರೆ. ಶ್ರೇಷ್ಠತೆ ಎಂಬ ಕಿರೀಟವನ್ನು ತೊಟ್ಟವರು ಎಚ್ಚರಿಕೆಯಿಂದ ನಡೆಯಬೇಕು. ನಡತೆಯು ಸದಾ ಅನುಕರಣ ಯೋಗ್ಯವಾಗಿರಬೇಕು. ಹಾಗಲ್ಲದಿದ್ದಲ್ಲಿ